ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, 135 ಕಿಲೋಮೀಟ್ರ್ ಬಂದಿದ್ದೀನಿ. ಯಾವುದೇ ಥರದಲ್ಲಿ ತೊಂದರೆ ಏನಾಗಿಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಯಿತು. ರಾಯರನ್ನ ನಂಬಿ ನಡೆದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ. 135 ಕಿಲೋಮೀಟ್ರ್ ಬಂದರೂ ನನಗೇನು ಸುಸ್ತು ಅನಿಸಿಲ್ಲ. ಮತ್ತು ಇಲ್ಲಿ ಇರತಕ್ಕಂಥ ಜನಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ನೆಕ್ಸ್ಟು ಫಾರೆಸ್ಟ್ ಬರುತ್ತೆ, ಸ್ವಲ್ಪ ಹುಷಾರಾಗಿ ಹೋಗಿ ಅಂತೇಳಿದರು. ಅದಕ್ಕೆ ಬೇಡ, ನೈಟ್ ಜರ್ನಿ ಮಾಡೋಕ್ಕೆ ಹೋಗಬೇಡಿ, ಇಲ್ಲೇ ಸ್ಟೇ ಮಾಡ್ಕೊಳ್ಳಿ, ಮತ್ತು ಡೇ ಟೈಮಲ್ಲಿ ಹೋಗ್ಬೋದು, ಫಾರೆಸ್ಟ್ ಇದೆ ಅಂತಂದಾಗ ಸರಿ ಆಯಿತು ಅಂದ್ಕೊಂಡೆ. ನೋಡಿ, ಇವಾಗ ನಾನು ಬೆಳಗ್ಗೆ ಒಂದು ದೇವಸ್ಥಾನದಲ್ಲಿ ಮಲ್ಕೊತೀನಿ. ಬೆಳಗ್ಗೆ ಒಂದು 5:30-6 ಗಂಟೆಗೆ ಪೂಜಾರಿಯವರು ಬಂದು ಎಬ್ಬಿಸ್ತಾರೆ. ಅದು ಒಂದು ಅನುಕೂಲ ಆಗುತ್ತೆ, ಬೇಗ ಬೆಳಗಿನ ಜಾವ. ಮತ್ತು ಅಲ್ಲೇ ದೇವಸ್ಥಾನದಲ್ಲೇ ಸ್ನಾನ ಮಾಡೋಕ್ಕೆ, ಎಲ್ಲ ಪ್ರತಿಯೊಂದು ಪೂಜೆ ಮಾಡೋಕ್ಕೆ ಎಲ್ಲದೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಬೆಳಗ್ಗೆ ಒಂದು 6 ಗಂಟೆಗೆ ಅನ್ನತ್ಲೇ ಸ್ಟಾರ್ಟ್ ಮಾಡಿದರೆ ಒಂದು ಗಂಟೆವರೆಗೂ ನಡೆಯೋಣ ಅಂತ ಅನ್ಕೊತೀನಿ. 1 ಗಂಟೆಗೆ ನಡೆದ್ಬಿಟ್ಟು ಮತ್ತೆ 2 ಅವರ್ ಬ್ರೇಕ್ ತೊಗೊಂಡು ಮತ್ತು ನೆಕ್ಸ್ಟು ಸಾಯಂಕಾಲ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಸಾಯಂಕಾಲ ಅಂದರೆ ಒಂದು 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. 5 ಗಂಟೆಯಿಂದ ನಾನು ಒಂದು 10-11 ಗಂಟೆವರೆಗೂ ನಡೆಯೋಣ ಅನ್ಕೊಂಡೆ. ಆ ಕಡೆ ನೆಕ್ಸ್ಟ್ ಏನೋ ಫಾರೆಸ್ಟ್ ಇದೆ, ನಡೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಚಿರತೆ, ಹುಲಿ ಇವೆಲ್ಲ ಎಚ್ಚರಿಕೆ ಅಂತಂದು ಬೋರ್ಡೇ ಹಾಕಿದಾರಂತೆ. ಅದಕ್ಕೋಸ್ಕರ ನೈಟ್ ನಡೆಯಲ್ಲ ಸ್ನೇಹಿತರೆ, ಡೇ ಟೈಮಲ್ಲಿ ಮಾತ್ರ ನಡೆಯುತ್ತೀನಿ. ಇನ್ನೂ ಒಂದು ದಿವಸ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಸುಧಾರಿಸ್ಕೊಂತ ಹೋಗ್ತಾ ಇರ್ತೀನಿ. ಏನು ತೊಂದರೆ ಅಂತೂ ಆಗಿಲ್ಲ ಸ್ನೇಹಿತರೆ. ನನಗೆ ನಡಿ ಅಂದರೆ ನಡೆದು ಬಿಡ್ತೀನಿ. ಬಟ್ ಫಾರೆಸ್ಟ್ ಇರೋದ್ರಿಂದ ನೈಟ್ ನಡೀತಾ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನೀವು ಕಮೆಂಟ್ ಮಾಡ್ತಾ ಇರ್ತೀರಲ್ವ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಮತ್ತು ಆಮೇಲೆ ರಾಯರಿದ್ದಾರೆ ಅಂತ ಮಾಡ್ತಾ ಇರ್ತೀರ. ಅದು ನನಗೆ ತುಂಬ ಖುಷಿಯಾಗುತ್ತೆ. ನೀವು ಪ್ರತಿಯೊಂದು ಮೆಸೇಜು ನಾನು ಯಾರ್ಯಾರು ಮಾಡಿದಾರೆ ಅಂತ ಎಲ್ಲ ಮೆಸೇಜು ನೋಡ್ತಾ ಇರ್ತೀನಿ. ಅದೇ ಥರನೇ ಮೆಸೇಜ್ ಮಾಡ್ತಾಯಿರಿ. ನಾನು ರಾಯರ್ ಮುಟ್ತೀನಿ, ರಾಯರ್ ತಲುಪೋವರೆಗೂ ಮಾಡ್ತಾಯಿರಿ. ಆಮೇಲೆ ತಲುಪಿದ ಮೇಲೂ ಮಾಡಿ, ಅಂದರೆ ನೀವು ಮೆಸೇಜ್ ಮಾಡ್ತಾ ಇರ್ತಾಯಿರಲ್ವ, ಅದು ನನಗೆ ತುಂಬ ಖುಷಿಯಾಗುತ್ತೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ, ರಾಯರನ್ನ ನಂಬಿ ನಡೀರಿ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಓಕೆ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.